ಕರ್ನಾಟಕದ ಬೆಂಗಳೂರಿನ ಕೋಗಿಲು ಇವತ್ತು ರಾಷ್ಟ್ರೀಯ ಮಟ್ಟದ ಸುದ್ದಿಯಾಗಿದೆ. ಬೆಳಗ್ಗೆಯಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸುದ್ದಿಯಾಗಿದೆ. ಈಗ ಅಲ್ಲಿ ನನಗೆ ಗೊತ್ತಿರೋ ಪ್ರಕಾರ, ನನಗಿರೋಂಥ ಮಾಹಿತಿ ಪ್ರಕಾರ, ನನ್ನ ಹತ್ರ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಯಾರ್ಯಾರು ಇದ್ದಾರೋ ಅವ್ರದ್ದು ನಿಲ್ಲಿಸಿ ಅಲ್ಲಿನ ಲೋಕಲ್ ವ್ಯಕ್ತಿ ಮಾತಾಡಿದ್ದಾನೆ. ಆ ಲೋಕಲ್ ವ್ಯಕ್ತಿ ಮಾತಾಡಿದಾಗೂ ಕೂಡ ವೆಸ್ಟ್ ಬೆಂಗಾಲಲ್ಲಿ 20,000 ರೂಪಾಯಿ ನೀವು ಬಾಂಗ್ಲಾದೇಶದಿಂದ, ಪಕ್ಕದ ದೇಶ ಬಾಂಗ್ಲಾದೇಶದಿಂದ ಮುಸಲ್ಮಾನರು ವೆಸ್ಟ್ ಬೆಂಗಾಲಿಗೆ ಬಂದರೆ ಅಲ್ಲಿ ಏಜೆನ್ಸಿ ಇದೆಯಂತೆ, ಸಾವಿರಾರು ಏಜೆನ್ಸಿಗಳು. ಅವ್ರಿಗೆ 20,000 ರೂಪಾಯಿ ಕೊಟ್ಟರೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಎಲ್ಲ ಮಾಡಿಕೊಡ್ತಾರೆ. ಅವ್ರು ಅಲ್ಲಿಂದ ಈಗ ಎಲ್ಲ ಕಡೆ ದೇಶದ ಎಲ್ಲೆಲ್ಲಿ ಮೂಲೆಗಳಿದೆ ಅಲ್ಲಿಗೆ ಬರ್ತಾ ಇದ್ದಾರೆ, ಬೆಂಗಳೂರಿಗೂ ಬಂದಿದ್ದಾರೆ. ಮುಖ್ಯಮಂತ್ರಿನೇ ಹೇಳಿದ್ದಾರೆ ಅವರು ನಮ್ಮ ರಾಜ್ಯದವರಲ್ಲ ಅಂತೇಳಿ, ಹುಷಾರಾಗಿ ನಮ್ಮ ದೇಶದವರಲ್ಲ ಅಂತ ಹೇಳಿಲ್ಲ. ನಾನು ಹೇಳ್ತಾ ಇದ್ದೀನಿ, ಸಂಬಂಧ ಮುಖ್ಯಮಂತ್ರಿ, ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾನೂನನ್ನು ಗಾಳಿಗೆ ತೂರಿ ಅವರು ಯಾವುದೋ ಫೆಡರಲ್ ಬಗ್ಗೆ ಮಾತಾಡ್ತಾರೆ, ಏನು ಕೇಂದ್ರ ರಾಜ್ಯ ಒಕ್ಕೂಟ ವ್ಯವಸ್ಥೆ ಹಾಳು ಮಾಡಿದ್ದಾರೆ, ಬಿಜೆಪಿಯವರು ಒಕ್ಕೂಟ ವ್ಯವಸ್ಥೆಯನ್ನು ಹಾಳು ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ. ಈಗ ಯಾವ ಒಕ್ಕೂಟದ ಕೇಂದ್ರದ ಮಂತ್ರಿ ನಿಮಗೆ ರೆವಿನ್ಯೂ ಮಂತ್ರಿನೋ ಲಾ ಮಿನಿಸ್ಟ್ರೋ ಏನಾನ ಹೇಳಿದ್ರ ಕೋಗಿಲಿಗೆ? ಯಾರು ಹೇಳಿರೋದು? KC ವೇಣುಗೋಪಾಲ್. ಹೂ ಇಸ್ ವೇಣುಗೋಪಾಲ್? ಯಾರು ವೇಣುಗೋಪಾಲ್? ಒಕ್ಕೂಟದ ವ್ಯವಸ್ಥೆಯಲ್ಲಿ ಬರ್ತಾರ ಅವರು? ಟ್ವೀಟ್ ಯಾರು? ಮಿನಿಸ್ಟ್ರಿ ಆಫ್ ಫಾರಿನ್ ಅಫೇರ್ಸ್ ಪಾಕಿಸ್ತಾನ್. ಪ್ರೆಸ್ ರಿಮಾರ್ಕ್ಸ್ ಬೈ ದಿ ಸ್ಪೋಕ್ ಪರ್ಸನ್ PK ಪ್ರೆಸ್ ರಿಲೀಸ್ ಪಾಕಿಸ್ತಾನ್. ಅವರು ಹೇಳ್ತಾರೆ ಇದನ್ನ, ಇನ್ಕ್ಲೂಡಿಂಗ್ ದ ಡೆಮಾಲಿಷನ್ ಆಫ್ ದೇರ್ ಹೋಮ್ಸ್ and repeated lynching tweet. ಲಿಂಚಿಂಗ್ಗೆ ಹೋಲಿಸ್ತಾ ಇದ್ದಾರೆ ಅಂದ್ರೆ ಇಷ್ಟು ದಿನ ಕೇರಳಗೆ ನಮ್ಮನ್ನ ಅಡ್ಬಿಟ್ಟು, ಪಾಕಿಸ್ತಾನಕ್ಕೂ ನಮ್ಮನ್ನ ಅಡ್ಬಿಟ್ಬಿಟ್ರ ನೀವು ಕಾಂಗ್ರೆಸ್ ಅವರು, ಇಲ್ಲಿನವರು? ನಾಚಿಕೆ ಆಗಲ್ವಾ ನಿಮಗೆ? ಕರ್ನಾಟಕದ ನೆಲ ಈಗ ಅವ್ರು ಯಾಕೆ ಬೇರೆ ಮಹಾರಾಷ್ಟ್ರದ ಬಗ್ಗೆ ಯಾಕೆ ಮಾತಾಡಲ್ಲ? ಪಾಕಿಸ್ತಾನದವರು ತಮಿಳ್ನಾಡು ಬಗ್ಗೆ ಯಾಕೆ ಮಾತಾಡಲ್ಲ? ಕರ್ನಾಟಕದ ಬಗ್ಗೆನೇ ಯಾಕೆ ಮಾತಾಡ್ತಾರೆ? ಅಂದ್ರೆ ಅಷ್ಟು ಈ ಸರ್ಕಾರ ವಲಸೆದ್ದೋಗಿದೆಯಾ? ಇದು ಸರ್ಕಾರಕ್ಕೆ, ನನಗನ್ಸ್ತತೆ ಇದು ಸರ್ಕಾರಕ್ಕೆ ಅವಮಾನ. ಮಾನ ಮರ್ಯಾದೆ ಇದ್ದರೆ ಸರ್ಕಾರ ಒಂದು ಕ್ಷಣನೂ ಇರಬಾರ್ದು ಅಧಿಕಾರದಲ್ಲಿ. ನಾವೊಂದು ದುರಂತದ ಒಂದು ಎಡ್ಜ್ಗೆ ಬಂದ್ಬಿಟ್ಟಿದ್ರಿ ಇವರಿಬ್ಬರ ಜಗಳದಲ್ಲಿ, CM DCM ಜಗಳದಲ್ಲಿ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹೋಗಿದೆ, ರಾಜ್ಯದಲ್ಲಿ ಜಮೀನುಗಳು, ಸರ್ಕಾರಿ ಜಮೀನನ್ನು ಉಳಿಸ್ಕೊಳಕ್ಕಾಗದೇ ಇರುವಂಥ ಪರಿಸ್ಥಿತಿಗೆ ಪಾಕಿಸ್ತಾನದಿಂದ ಮಾತಾಡ್ತಾರೆ, ಕೇರಳದಿಂದ ಮಾತಾಡ್ತಾರೆ. ಅವರ ಒತ್ತಡಕ್ಕೆ ಬಲಿಯಾಗಿ 650 ಕೋಟಿ ಬೆಲೆ ಬಾಳುವಂಥ ಜಮೀನನ್ನು ಕೊಡೋಕ್ಕೆ ನೀವು ತಯಾರಾಗೋಟಿದ್ದೀರಾ ಅಂತ ಹೇಳಿದ್ರೆ ಎಲ್ಲಿಗೆ ಹೋಗ್ತಾ ಇದ್ದೀರಿ ನಾವು? ಇದೊಂದು ಹೊಸ ಪರಂಪರೆ ನನಗನ್ಸ್ತತೆ. ಇದಕ್ಕೋಸ್ಕರ ಹಿಂಗೆ ಅವ್ರಿಗೆ ನಾರ್ಮಲಾಗಿ ಕೊಡೋಕ್ಕೆ ಬರೋದೇ ಇಲ್ಲ, ಯಾವ ಕಾನೂನು ಅಡಿಯಲ್ಲೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ನಾನು ಸರ್ಕಾರ ಮಂತ್ರಿಯಾಗಿ, ನಾನು 4-5 ಸಾರಿ ಮಂತ್ರಿ ಆಗಿದೆ, ರೆವಿನ್ಯೂ ಮಿನಿಸ್ಟರ್ ಆಗಿದೆ, ಯಾವ ಕಾನೂನು ಅಡಿಯಲ್ಲೇ ಕೊಡೋಕ್ಕಲ್ಲ. ಇದಕ್ಕೋಸ್ಕರ ಸಪ್ರೇಟಾಗಿ ಏನಾನ ಆ್ಯಕ್ಟ್ ತರ್ತೀರಾ ಸಿದ್ದರಾಮಯ್ಯನವರು? ಅದಕ್ಕೆ ನಾನು ಈ ಪ್ರಕರಣದಕ್ಕೆ ಸಂಬಂಧಪಟ್ಟಂತೆ ನಾನು ಮುಖ್ಯಮಂತ್ರಿಗೆ ಪತ್ರ ಬರೀತಾ ಇದ್ದೀನಿ, ಒಂದು ಪತ್ರ ಬರೀತಾ ಇದ್ದೀನಿ ಇವತ್ತು. ಇದಕ್ಕೋಸ್ಕರ ನೀವು ಇದೇನಾನ ಮಾಡಿದ್ರೆ, ಮಾನವೀಯ ನೆಲೆಗಟ್ಟು ಅನ್ನೋ ಏನಾನ ಕಾನೂನನ್ನು ಹೊಸದಾಗಿ ನೀವು ನಿಯಮಗಳನ್ನು ಸೃಷ್ಟಿ ಮಾಡಿದ್ರೆ, ಇಡೀ ಕರ್ನಾಟಕದಲ್ಲಿರುವಂಥ ಲಕ್ಷಾಂತರ ಎಕರೆ ಸರ್ಕಾರಿ ಜಮೀನು ಗುಳುಮಾಗೋತದೆ. ಇದನ್ನು ಮಾಡಬೇಡಿ. ಹೊಸ ಒಂದು ನಿಯಮಗಳನ್ನು ನಿಮ್ಮ ಕೇಂದ್ರದ ನಾಯಕರು, ಕಾಂಗ್ರೆಸ್ ನಾಯಕರು
ರಾಜಕೀಯ ಒತ್ತಡಕ್ಕೆ ಮಣಿದು ರಾಜ್ಯ ಸರ್ಕಾರ ಬರಿದು ಮಾಡಬೇಡಿ. ನೀವೇನಾದರೂ ಈ ಥರ ಮಾಡಿದ್ರೆ ಇದನ್ನು ಕೂಡ ರಾಜ್ಯಾದ್ಯಂತ ನಾವು ಹೋರಾಟಗಳನ್ನು ನಾವು ಮಾಡ್ತೀರಿ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ನಾನು